ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು. ನಮ್ಮ ಸಹಕಾರ ಸಂಘ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ಸಹಕಾರಿ ಬಂಧುಗಳೇ, ಕರ್ನಾಟಕದಾದ್ಯಂತ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಒಂದು ಹಾಲು ಉತ್ಪಾದಕರ ಸಂಘ ಇದ್ದೇ ಇರುತ್ತೆ. ಯಾಕೆ ಅಂದರೆ ಹೈನುಗಾರಿಕೆ ಅಷ್ಟು ಬೆಳೆದಿದೆ. ಪ್ರತಿಯೊಬ್ಬರ ಮನೆಯ ಜೀವನಾಡಿ ಈ ಹೈನುಗಾರಿಕೆ. ಒಂದು ಹಳ್ಳಿಯಲ್ಲಿರುವಂತಹ ರೈತ ತನ್ನ ವಾರ್ಷಿಕ ಒಂದು ಕೃಷಿಯ ಜೊತೆಯಲ್ಲಿ ದಿನನಿತ್ಯ ತನ್ನ ಮನೆಗೂ ಸಹ ಬಳಸಿ ಒಂದು ಡೈರಿಗೆ ಹಾಲು ಹಾಕುವಂತಹ ಪದ್ಧತಿ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಇದೆ. ಹಾಗಿದ್ರೆ ಬನ್ನಿ, ಶಿಕಾರಿಪುರ ತಾಲೂಕಿನಲ್ಲಿರುವಂತಹ ಇಟ್ಟಿಗೆಹಳ್ಳಿ ಗ್ರಾಮದಲ್ಲಿ ಒಂದು ಹಾಲು ಉತ್ಪಾದಕರ ಸಂಘ ಇದೆ. ಇಟ್ಟಿಗೆಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ. ಬನ್ನಿ, ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಹೇಗೆ ಅಭಿವೃದ್ಧಿಯಾಗಿದೆ ನೋಡೋಣ. ನಮ್ಮ ಹೆಸರು ಸುರೇಶ್ ಅಂತಂದೇಳಿ, ನಾವೀಗ ಅಧ್ಯಕ್ಷರು. ಈ ಪೀರಿಯಡ್ನಲ್ಲಿ ನಾವು ಈ ಬಿಲ್ಡಿಂಗನ್ನು ಕಟ್ಟಿದ್ವಿ. ಈಗ ಹಿಂದೆ ಇರ್ತಕ್ಕಂಥ ಕಿರಣ ಮತ್ತು ಸಂತೋಷ್ ಅವರು ಒಂದು 5-6 ಜನಗಳು ಅವ್ರು ಹಿಂದಿನ ಪೀರಿಯಡ್ನಲ್ಲಿದ್ದರು. ಈ ಪೀರಿಯಡ್ನಲ್ಲಿ ನಾವು ಒಂದು 8-9-10 ಜನ ನಾವಾಗಿದ್ದೇವೆ. ಈಗ ನಮ್ಮ ಹೆಸರು ರುದ್ರಮ್ಮ. ಎಲ್ಲರಿಗೂ ನಮಸ್ಕಾರ. ನಮಗೆ ಉಪಾಧ್ಯಕ್ಷರು ಆಗಿದ್ದೇವೆ. ನಮಸ್ತೆ. ಎಲ್ಲರಿಗೂ ಸಹಕಾರ ಟಿ ಅವ್ರಿಗೆ ಧನ್ಯವಾದ ಹೇಳ್ತಾ, ನನ್ನ ಹೆಸರು ಇಟ್ಗೇಳಿ ಗಿರೀಶ್ ಅಂತ ಹೇಳ್ಬಿಟ್ಟು. ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಇಟ್ಗೇಳಿ ಏನಿದೆಯಲ್ಲ, ಇದು ಓಪನ್ ಆದಾಗ ನನಗೆ 1.5 ವರ್ಷ. ಯಾಕಂದರೆ ನಂದು 83 ನಾನು ಹುಟ್ಟಿದ್ದು. ಇದು 1985ರಲ್ಲಿ ಓಪನ್ ಆಗಿರೋದು. ಸ್ಟಾರ್ಟಿಂಗು ಓಪನ್ ಆದಾಗ ನನಗೆ ಗೊತ್ತಿದ್ದಂಗೆ, ಅಂದರೆ ತುಂಬ ಜನ ಹಿರಿಯರೆಲ್ಲ ಮಾತಾಡೋರಲ್ಲ, ಅವರು ನನ್ನ ಹತ್ರ ಹಂಚ್ಕೊಂಡಿದ್ದು ಕೆಲವೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ಟಾರ್ಟಿಂಗ್ ಓಪನ್ ಆದಾಗ 50 ಜನ ಮಾತ್ರ ಅಂತೆ ಶೇರು ಸ್ಟಾರ್ಟಿಂಗ್ ಇಲ್ಲಿ ಹಾಲಾಕೋಕ್ಕೆ. ಇಲ್ಲಿ ನಮ್ಮದು ಮಾರಿ ದೇವಸ್ಥಾನ ಇತ್ತು ಪಕ್ಕದಲ್ಲಿ, ಹೊಸ ಬಿಲ್ಡಿಂಗ್ ಆಗಿದೆ. ಹಳೆ ದೇವಸ್ಥಾನದ ಒಂದು ರೂಮಲ್ಲಿ ಮಾಡ್ತಾಯಿದ್ರಂತೆ. ಆಗಿನ ಕಾಲದಲ್ಲಿ ಸಿಚುವೇಶನ್ ಹೆಂಗಿತ್ತು ಅಂದರೆ ಹೇಳಿದ್ರೆ, ಹಾಲು ಹಾಕೋದಕ್ಕೆ ಏನು 50 ಜನ ಏನು ಶೇರ್ ಹಾಕಿದ್ರಲ್ಲ, ಅವರನ್ನು ಇವರೇ ಸೆಕ್ರೆಟ್ರಿಯವರು ಅಧ್ಯಕ್ಷರವರು ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ಬಿಟ್ಟು ಮನೆಗೆ ಬಾಗಿಲು ತಪ್ಪಿಸಿ ತಟ್ಟಿ ಅವರನ್ನೆಲ್ಲ ಎಬ್ಬಿಸ್ಬಿಟ್ಟು ಹಾಲು ಕರೆಸಿ ತಗೊಂಬರೋರಂತೆ. ಆ ಥರ ಕಂಡೀಷನಲ್ಲಿ ಇದ್ದಿದ್ದು ಅವಾಗ. ಆಮೇಲೆ ಅದೇ ಥರ ಒಬ್ರನ್ನೊಬ್ರು ನೋಡ್ಬಿಟ್ಟು ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ಟು ಶೇರು ಸಹ ಜಾಸ್ತಿ ಆಗ್ತಾ ಬಂತು. ಅದು ಹಳೆ ದೇವಸ್ಥಾನದಲ್ಲಿ ಮಾರಿ ದೇವಸ್ಥಾನದ ಒಂದು ರೂಮಲ್ಲಿ ಅದನ್ನು ಸಂಗ್ರಹ ಮಾಡ್ತಾಯಿದ್ರು. ಕ್ರಮೇಣ ಇದೇ ಥರ ಹಾಲು ಇದು ಜಾಸ್ತಿ ಆಗ್ತಾ ಶೇರು ಜಾಸ್ತಿ ಆಗ್ತಿದ್ದಂಗೆ ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ 1995ರಲ್ಲಿ ಈ ಹೊಸದಾಗೆ, ಅಂದರೆ ಇಲ್ಲೊಂದು ಹಳೆ ಬಾವಿ ಇತ್ತು, ಅದು ವೇಸ್ಟ್ ಜಾಗದ ಥರ ಇತ್ತು. ಆ ಜಾಗ ಮುಚ್ಚಿಬಿಟ್ಟು, ಯಾಕಂದ್ರೆ ಅದೆಲ್ಲ ನಮಗೆ ನೆನಪಿದೆ, ನಾವು ಆ ಬಾವಿ ಹತ್ರ ಎಲ್ಲ ಬಂದು ನಿಂತ್ಕೊಂಡು ನೋಡ್ತಿದ್ವಿ ಅದು ಮುಚ್ಚೋ ಟೈಮಲ್ಲಿ. ಆ ಮುಚ್ಚಿ ಟ್ಯಾಕ್ಟ್ರಲ್ಲೆಲ್ಲ ಮಣ್ಣು ಇರೋದು ಅದೆಲ್ಲ ನಮಗೇನೋ ಒಂಥರ, ಅವಾಗಿನ ಸಣ್ಣ ಮಕ್ಕಳೆಲ್ಲ ಇಷ್ಟು ದೊಡ್ಡ ಬಾವಿ ಮುಚ್ತಾರೆ ಅಂತ. ಸೊ ಆ ಬಾವಿಯೆಲ್ಲ ಮುಚ್ಚಿಬಿಟ್ಟು ಅಲ್ಲಿ ಒಂದು ಬಿಲ್ಡಿಂಗನ್ನು ಓಪನ್ ಮಾಡಿದರು. ಸೊ ಇದೇ ಥರ ಇಂಪ್ರೂವ್ ಆಗ್ತಾ ಹಿಂದೆ ಇದ್ದಿರ್ತಕ್ಕಂಥ ತುಂಬ ಜನ ಡೈರೆಕ್ಟ್ರುಗಳು ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ. ಸೊ ಅವರೆಲ್ಲ ಇದೇ ಥರ ಇದನ್ನು ಹಾಲಿನ ಡೈರಿ ಎಲ್ಲ ಬೆಳೆಸ್ತಾ, ಆಮೇಲೆ ಹಾಲಿನ ಶೇರ್ ಎಲ್ಲ ಜಾಸ್ತಿ ಮಾಡ್ತಾ ದಿನದಿಂದ ದಿನಕ್ಕೆ ಕ್ಯಾನ್ಗಳೆಲ್ಲ ಜಾಸ್ತಿ ಆಗ್ತಾ ಬಂತು. ಈ ಥರ ಎಲ್ಲ ಮಾಡ್ತಾ ಏನಾಯಿತು, ಅವಾಗ ಊರು ಒಂದು ಇದರಿಂದ ಒಂದು ಇದು ಬಂತು ಅಂತ ಅಲ್ಲ, ಹೌದಲ್ಲ, ಊರು ಯಜಮಾನರೆಲ್ಲ ಸೇರ್ಕೊಂಡು ಮಾರಿ ದೇವಸ್ಥಾನ ಕೆಡಬೇಕು, ಅದ್ರ ಎದುರುಗಡೆ ವಿಶಾಲವಾಗಿರಬೇಕು ಅಂತೇಳ್ಬಿಟ್ಟು ಏನೋ ಒಂದು ಈ ಡೈರಿ ಹಳೆ ಡೈರೆಕ್ಟ್ರುಗಳೆಲ್ಲ ಒಂದು ಅನುಮತಿ ತಗೊಂಡು ಏನು ಮಾಡಿದ್ರು ಅಂದರೆ, ಆ ಒಂದು ಜಾಗನ ಬೇರೆ ಕಡೆ ಪರ್ಚೇಸ್ ಮಾಡಬೇಕು, ಅದನ್ನು ಕೆಡಬೇಕು ಅಂತೇಳ್ಬಿಟ್ಟು ಅದನ್ನು ಎಲ್ಲ ಡೆಮಾಲಿಷ್ ಮಾಡಿ ಇದು ಮಾಡಿದರು. ಈ ನೆಕ್ಸ್ಟ್ ಏನು ಈ ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗಿನ ನಮ್ಮ ಹಿಂದಿನ ಡೈರೆಕ್ಟ್ರುಗಳು ಅವರು ಇವತ್ತು ಸಹ ಇಲ್ಲಿದ್ದಾರೆ ನಮ್ಮ ಜಾಗದಲ್ಲಿ. ಸೊ ಆ ಬಿಲ್ಡಿಂಗಿನ ಪ್ರೊಸೀಜರ್ ಅವರು ಹೆಂಗೆ ಪರ್ಚೇಸ್ ಮಾಡಿದರು, ಜಾಗ ಯಾರಿಂದ ಪರ್ಚೇಸ್ ಮಾಡಿದ್ರು, ಮತ್ತು ಅನುದಾನ ಎಲ್ಲಿಂದ ತಂದರು, ಅದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿನ ನಮ್ಮ ಹಿಂದೆ ಇದ್ದ ಡೈರೆಕ್ಟ್ರು ಈಗ ಆಲ್ರೆಡಿ ಡೈರೆಕ್ಟ್ರ್ ಆಗಿದ್ದಾರೆ, ಮತ್ತು ಹಿಂದೆ ಅಧ್ಯಕ್ಷರು ಆದವರು ಅವರು ಕಿರಣ್ ಅಂತ ಹೇಳ್ಬಿಟ್ಟು. ಸೊ ಅವರು ಇದ್ರ ಬಗ್ಗೆ ಇನ್ನು ನೆಕ್ಸ್ಟು ಮಾಹಿತಿ ಕೊಡ್ತಾರೆ ಅಂತ ಕೇಳ್ಕೊಂತೀನಿ. ನಮ್ಮ ಹೆಸರು ಕಿರಣ್ ಕುಮಾರ್ ಅಂತ. ನಾವೀಗ ಡೈರೆಕ್ಟ್ರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಾವು ಪ್ರಥಮ ಬಾರಿಗೆ 2014 ಅವಧಿ, 2014ರಿಂದ 2019 ಅವಧಿ ಒಳಗೆ ಫಸ್ಟು ಚುನಾಯಿತೆಯಾಗಿ ಬಂದುಬಿಟ್ಟು ನಾವು ಎಲ್ಲ ಕಾರ್ಯಕ್ಕೆ ಆದ್ವಿ. ಬಾಡಿ ಒಳಗೆ ಜಾಯ್ನ್ ಆದ್ವಿ. ಹಿಂದಲರೂ ಸಹಿತ ಡೈರೆಕ್ಟ್ರುಗಳು ಭಾಳ ಚೆನ್ನಾಗಿ ಅಧ್ಯಕ್ಷರು ಡೈರೆಕ್ಟ್ರು ನಡೆಸ್ಕೊಂತ ಹೋದ್ರು ನಮ್ಮ ಹಾಲಿನ ಡೇರಿನ.
ಅತ್ಯುತ್ತಮವಾಗಿ ನಡ್ಸ್ಕೊಂತ ಹೋದ್ರು. ನಾವು ಬಂದು ಅಭಿವೃದ್ಧಿ ಚೆನ್ನಾಗಿತ್ತಲ್ಲ, ನಾವು ಬಂದು ಉತ್ಪಾದಕರು ಲಾಭಾಂಶ ಇರೋದಕ್ಕೆ ಉತ್ಪಾದಕರಿಗೆ 50% ಮತ್ತು ನಮ್ಮದೇ ಸೊಸೈಟಿಯಿಂದ ಕೊಟ್ವಿ, 50% ಹಣ ಕೊಟ್ವಿ ಲಾಭಾಂಶ ಜಾಸ್ತಿ ಇರೋದಕ್ಕೆ. ಆಮೇಲೆ ಮರಣೋತ್ತರ ನಿಧಿ ಬೇರೆ ಸಹಕಾರ ಸಂಘಗಳೊಳಗೆ, ಸಹಕಾರ ಕ್ಷೇತ್ರಗಳಾಗಿದ್ದು ಬ್ಯಾಂಕ್ಗಳೊಳಗೆ, ಅಲ್ಲಿ ಹಾಲಿನ ಡೈರಿ ಒಳಗೆ ಯಾವುದೇ ರೀತಿ ಇದ್ದಿಲ್ಲ. ನಮ್ಮ ಉತ್ಪಾದಕರಿಗೆ ಅನುಕೂಲ ಆಗಲಿ ಅಂತ ನಾವು ಮರಣೋತ್ತರ ನಿಧಿ ತಂದ್ವಿ. ನಮ್ಮ ಬಾಡ್ಯರು ಅಷ್ಟರ ಸೇರ್ಕೆಯಿಂದ 2014ರಿಂದ 2019 ಬಾಡ್ಯರು ಮರಣೋತ್ತರ ನಿಧಿ ನಮ್ಮ ಇದರಲ್ಲೇ ಸೊಸೈಟಿಯಲ್ಲಿ ಇರಲಿ, ನಮ್ಮ ಉತ್ಪಾದಕರಿಗೆ ಅನುಕೂಲ ಆಗಲಿ ಅಂತ ತಂದ್ವಿ ಜಾರಿಗೆ. ಅದು ಸಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಸುಮಾರು ಒಂದು 10-12 ಜನಕ್ಕೆ ಮರಣೋತ್ತರ ನಿಧಿ ಕೊಟ್ಟಿದ್ದೇವೆ ನಮ್ಮ ಸೊಸೈಟಿಯಿಂದ ಡೆತ್ ಆದವರಿಗೆ. ಅಲ್ಲಿಂದ ಬಂದುಬಿಟ್ಟು ಅದೇ ನಮ್ಮ ಡೈರೆಕ್ಟರ್ ಗಿರೀಶ್ ಅವರು ಹೇಳಿದಂಗೆ ಅದೇ ಮಾರಿಕಾಂಬ ದೇವಸ್ಥಾನಕ್ಕೆ ಜಾಗ ಫ್ರೀ ಬೇಕು, ಅನುಕೂಲ ಆಗಬೇಕು ಅಂತ ಸ್ಥಳೀಯರು ಹಳ್ಳಿ ಜನಗಳು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮ್ಮ ಬಾಡ್ಯರಿಗೆ. 2019ರಿಂದ ಮತ್ತು 2024 ಮತ್ತೆ ಚುನಾಯಿತ ಇದಾಗಿ ಬಂದ್ವಿ ನಾವು. ಆ ಬಾಡಿ ಮತ್ತೆ ಜಾಯಿನ್ ಆದ್ವಿ. ಆ ಬಾಡಿ ಜಾಯಿನ್ ಆದಮೇಲೆ ಇದು ಮಾರಿಕಾಂಬ ದೇವಸ್ಥಾನ ಕಟ್ಟಡ ಆಗಬೇಕು, ಎದುರುಗಡೆ ಬಿಲ್ಡಿಂಗ್ ಇದೆ ಹಾಲಿನ ಡೈರಿ ಬಿಲ್ಡಿಂಗು, ಅದನ್ನ ಡೆಮೊಲಿಷ್ ಮಾಡಿ ನೀವು ಬೇರೆ ಕಡೆ ಹೋಗಿ, ಲಾಭಾಂಶ ಐತೆ ನಿಮ್ಮ ಸೊಸೈಟಿ ಅಂತ ಜನಗಳೆಲ್ಲ ರಿಕ್ವೆಸ್ಟ್ ಮಾಡಿದರು. ಉತ್ಪಾದಕರು ಅದಕ್ಕೆ ಸಹಕಾರ ಕೊಟ್ಟರು. ಉತ್ಪಾದಕರದ್ದು ಹಣ ಬೇಜಾನಿತ್ತು, ಅದು ಅವರು ಸಹಕಾರ ಕೊಟ್ಟರು. ಉತ್ಪಾದಕರು ಇಲ್ಲ ನೀವು ಮತ್ತೆ ಇದು ಮಾಡೋಣ್ರಿ ಅಂತಂದು ಜನರಲ್ ಬಾಡಿ ಕರೆದು ಜನಗಳ ಅಪೇಕ್ಷೆ ಮೇರೆಗೆ ಮತ್ತು ಸೈಟ್ ಪಕ್ಕದ ಊರವ್ರದ್ದು ಸೈಟ್ ಇದು, ಆ ಸೈಟ್ ಪರ್ಚೇಸ್ ಮಾಡಿದ್ವಿ 9 ಲಕ್ಷ ಕೊಟ್ಟು ಸೈಟ್ ತಗೊಂಡು. ಆ ಬಾಡಿಯವ್ರು ನಾವು ಅಷ್ಟು ಸೇರಿ ಬಿಲ್ಡಿಂಗ್ ಕಟ್ಟಿದ್ವಿ, ತಳಗಿನ ಬಿಲ್ಡಿಂಗ್ ಕಟ್ಟಿ ಉದ್ಘಾಟನೆ ಮಾಡಿದ್ವಿ ನಾವು. ಈಗ ಅದನ್ನ ಎಷ್ಟು ಈಗ ಮತ್ತೆ 2024-2029 ಬಾಡಿಗೂ ನಾವು ಜನ ಇದೆ. ಇದು 3ನೇ ಬಾರಿ. ನಾವು 2019ರಿಂದ 2024 ಒಂದು ಪೀರಿಯಡ್ ಅಧ್ಯಕ್ಷ ಆಗಿದ್ವಿ. ನಾವು 2023 ಅಧ್ಯಕ್ಷ ಆಗಿದ್ವಿ. ಆ ಮೂಮೆಂಟ್ನಾಗೆ ಬಿಲ್ಡಿಂಗ್ ಉದ್ಘಾಟನೆ ಆಯಿತು ನಮ್ಮ ಅವಧಿ ಒಳಗೆ. ಮುಂಚೆ ಇದ್ದವರೆಲ್ಲ ಸೈಟ್ ತಗೊಂಡ್ರು, 5 ಜನ ಅಧ್ಯಕ್ಷ ಆಗಿದ್ವಿ. ಮುಂಚೆ ಇದ್ದರೆ ಒಬ್ಬರು ಅವಧಿಗೆ ಸೈಟ್ ತಗೊಂಡ್ವಿ, ಒಬ್ಬರು ಅವಧಿಗೆ ಗುದ್ಲಿ ಪೂಜೆ ಮಾಡಿದ್ವಿ, ಒಬ್ಬರು ಅವಧಿಗೆ ಬಿಲ್ಡಿಂಗ್ ಕಟ್ಟಿದ್ವಿ. ಅದೇ ಭಾಳ ಚೆನ್ನಾಗಿತ್ತು. ಭಾಳ ಅಷ್ಟರು ಬಾಡಿಯರು ಸೇರಿ ಒಬ್ಬರಿಂದ ಏನಾಗಲ್ಲ, ಅಷ್ಟರಿಂದನೂ ಸಾಧ್ಯ. ಅಷ್ಟು ಬಾಡಿಯಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲ ಸಹಕಾರದಿಂದಲೇ ನಾವು ಮಾಡೋದು. ಉತ್ಪಾದಕರ ಸಹಕಾರದಿಂದಲೇ ಅಭಿವೃದ್ಧಿ ಹೋಗಿದ್ದೇವೆ, ಈ ಹಂತ ಮುಟ್ಟ ಬಂದೇವಿ. ಈ ಅವಧಿಯಲ್ಲೂ ಸಹಿತ ಒಂದು ಬಿಲ್ಡಿಂಗ್ ಕಟ್ಟೇವಿ ಮೇಲ್ಗಡೆ ಅದ. ಇದು ಸಹಿತ ಈ 15ನೇ ತಾರೀಕು ಉದ್ಘಾಟನೆ ಇದೆ. ಆಮೇಲೆ ಹಿಂದ್ಗಡೆ ನಮಗೆ ತಳಗಿನ ಬಿಲ್ಡಿಂಗಿಗೆ ಸಹಕಾರ ಆಗಿದ್ದು ಉತ್ಪಾದಕರ ದೇಣಿಗೆ. ಆಮೇಲೆ ಧರ್ಮಸ್ಥಳ ಸಂಘದಿಂದ 2,30,030, ಒಕ್ಕೂಟದಿಂದ 4,30,030. ತಳಗಡೆ ಬಿಲ್ಡಿಂಗಿಗೆ ಯಾವುದೇ ರೀತಿ ಸಹಕಾರದಿಂದ ಅನುದಾನ ಬಂದಿಲ್ಲ. ಈ ಮೇಲ್ಗಡೆ ಬಿಲ್ಡಿಂಗಿಗೆ ಮಾತ್ರ ಸರ್ಕಾರದಿಂದ ಅನುದಾನ ಬಂದಿದೆ 10 ಲಕ್ಷ. ಈಗ MLA ಸ್ಥಳೀಯ ಶಾಸಕರಿಂದ 10 ಲಕ್ಷ ಶಾಂಕ್ಷನ್ ಆಗಿದೆ. ಅದೇ ಇದರಲ್ಲಿ ಕಟ್ಸೀವಿ ಬಿಲ್ಡಿಂಗ್ ನಾವು ಮೇಲ್ಗಡೆದ. ಈಗ 15ನೇ ತಾರೀಕು ಇದನ್ನ ಉದ್ಘಾಟನೆ ಇಟ್ಕೊಂಡೀವಿ. ನಾನು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಡೋದು ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ರಾಜಶೇಖರ್ ಅಂತ. ನಾವು 2ನೇ ಬಾರಿ ಡೈರೆಕ್ಟರ್ ಆಗಿದ್ದೇವೆ. ಮೊದಲನೇ ಬಾರಿ ಡೈರೆಕ್ಟರ್ ಆದಾಗ ಹಳೆ ಬಿಲ್ಡಿಂಗಲ್ಲಿದ್ವಿ. ಹಳೆ ಬಿಲ್ಡಿಂಗ್ ಅಂದರೆ ಅದು ಎಲ್ಲ ಸಹಕಾರ ಚೆನ್ನಾಗಿರೋದ್ರಿಂದ ನಮ್ಮ ಸದಸ್ಯರುಗಳದ್ದು ಹಾಲಿನ ಉತ್ಪಾದನೆ ಚೆನ್ನಾಗಾಗೋದ್ರಿಂದ ಲಾಭಾಂಶ ಹೆಚ್ಚಾಗಿರೋದ್ರಿಂದ ಈಗ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಆಯಿತು. ಹಂಗಾಗಿ ಈಗ ಈ ಬಿಲ್ಡಿಂಗಿಗೆ ಅಷ್ಟು ಸೇರಿ ನಮ್ಮ ಬಾಡ್ಯರೆಲ್ಲ ಸೇರಿಕೊಂಡು ಭಾಳ ಒಬ್ರಿಗೊಬ್ಬರು ಅನ್ಯೂನ್ಯವಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾವೆ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ನೋಡಿರಿ. ಈಗ ನಮ್ಮ ಡೈರೆಕ್ಟ್ರುಗಳೆಲ್ಲರೂ ಒಂದಾಗಿ ಸಮಸ್ಯೆಗಳು ಮಾಡ್ಕೊಂತ ಹೋಗ್ತಿದ್ದಾರೆ. ಭಾಳ ಚೆನ್ನಾಗಿ ನಡೀತೈತೆ. ಅಡ್ಡಿಲ್ಲ. ಈಗ ಒಂದು ಹಾಲಿನ ಒಕ್ಕೂಟ ಭಾಳ ಮುಂದೆ ಹೋಗ್ತೈತೆ. ನಮ್ಮ ಹೆಸರು ಹಾಲೇಶಪ್ಪ ಅಂತ. ನಾವು ಹಿಂದೆ ಬಾಡಿಯಲ್ಲಿ ಡೈರೆಕ್ಟರ್ ಆಗಿದ್ವಿ. ಆಮೇಲೆ ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾವು ಅಧ್ಯಕ್ಷರಾದ್ವಿ. ನಾವೆಲ್ಲ ಸೇರಿ ಈ ಬಿಲ್ಡಿಂಗನ್ನು ಕಟ್ಟಿ 2ನೇ ಬಿಲ್ಡಿಂಗಿಗೆ ಈಗ ಬಂದಿರೋ ಬಾಡಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಉದ್ಘಾಟನೆಗೆ ತಯಾರಾಗಿದೆ. ನೆಕ್ಸ್ಟ್ ಈಗ ಉದ್ಘಾಟನೆ ಮಾಡ್ತಾರೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ರಮೇಶ್ GT ಅಂತೇಳಿ. ಮೊದಲನೇ ಬಾರಿ 2024ನೇ ಡಿಸೆಂಬರ್ ತಿಂಗಳಲ್ಲಿ ಈ ಸಂಘಕ್ಕೆ ನಿರ್ದೇಶಕನಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿ ಬಂದಿದ್ದೀನಿ. ನಮ್ಮ ಸಂಘ 1985ರಲ್ಲಿ ಪ್ರಾರಂಭವಾಗಿ 2025 ತನಕ ಬಂದಿದೆ. ಅಂದರೆ ಸರ್ವ ಸದಸ್ಯರ ಸಂಪೂರ್ಣ ಸಹಕಾರದ ಬಂದಿದೆ. ಒಂದು ಕ್ಯಾನು ಕನಿಷ್ಠ 40 ಲೀಟ್ರಿಂದ ಸ್ಟಾರ್ಟ್ ಆದಂಥ ಸಂಘ ಇವತ್ತು ಹೊತ್ತಿಗೆ 18ರಿಂದ 20 ಕ್ಯಾನ್ ಸಂಗ್ರಹ ಮಾಡ್ತಾ ಇದೆ. ದಿನಕ್ಕೆ 36 ಕ್ಯಾನ್ ಸಂಗ್ರಹ ಮಾಡ್ತಾ ಇದೆ. ಇದಕ್ಕೆಲ್ಲ ಸರ್ವ ಸದಸ್ಯರು ಕಾರಣ ಇದ್ದಾರೆ. ಇವತ್ತಿನ ರೈತರ ಪರಿಸ್ಥಿತಿ ಆಗಿಂದ ಹಾಲು ಉತ್ಪಾದಕರ ಪರಿಸ್ಥಿತಿ ಅಂದರೆ ಭಾಳ ದುಸ್ಥಿತಿಯಲ್ಲಿದೆ. 1 ಲೀಟ್ರ್ ನೀರು ಉತ್ಪಾದನೆ ಮಾಡಲಿಕ್ಕೆ 1.5 ರಿಂದ 2 ರೂಪಾಯಿ ಖರ್ಚಾಗುತ್ತದೆ. ಅದನ್ನು ಮಾರಾಟ ಮಾಡೋದು 20 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಆದರೆ 1 ಲೀಟ್ರ್ ಹಾಲಿನ ಬೆಲೆ ಕನಿಷ್ಠ ಅದನ್ನು ಉತ್ಪಾದನೆ ಮಾಡೋಕ್ಕೆ ಹೊರಗೆ ತರೋಕ್ಕೆ 40 ರೂಪಾಯಿ ಖರ್ಚಾಗುತ್ತೆ. ಸರ್ಕಾರದಿಂದ ಸಿಗ್ತಕ್ಕಂಥ ಕೇವಲ 33 ರೂಪಾಯಿ. ಹಾಗಾಗಿ ಸರ್ಕಾರಕ್ಕೆ ಗಮನಕ್ಕೆ ಸೆಳೆಯೋಕ್ಕೆ ಇಷ್ಟಪಡ್ತೇನೆ. ಸರ್ಕಾರಕ್ಕೆ ಮುಟ್ಟೋ ತನಕ ಸ್ವಲ್ಪ ವಿಷಯ ಹೋಗ್ಬೇಕು ಸರ್ಕಾರಕ್ಕೆ. ಕನಿಷ್ಠ ಹಾಲಿನ ಥರ 50 ರೂಪಾಯಿ ಲೀಟ್ರ್ ಆದರೂ ರೈತರಿಗೆ ಅನುಕೂಲ ಆಗ್ತದೆ. ಯಾಕೆಂದರೆ ಪಶುಹಾರದ ರೇಟ್ ಜಾಸ್ತಿ ಇದೆ, ಹೊರಗಿನ ತಕ್ಕಂಥ ತಿಂಡಿ ತಿನಿಸುಗಳದ್ದು ರೇಟ್ ಜಾಸ್ತಿ ಆಗಿದೆ, ಒಣ ಹುಲ್ಲಿನ ರೇಟು ಸಹ ಜಾಸ್ತಿ ಆಗಿದೆ. ರೈತರ ಹಗಲೆಲ್ಲ ಶ್ರಮವಹಿಸಿ ಈ ಒಂದು ಸಂಘಕ್ಕೆ ಹಾಲು ಉತ್ಪಾದನೆ ಮಾಡ್ತಾರೆ. ಅವ್ರ ಸಂಪೂರ್ಣ ಸಹಕಾರ ಇದೆ. ಅವ್ರ ಸಹಕಾರದಿಂದ ಸಂಘ ಇವತ್ತು ಈ ಲೆವೆಲಿಗೆ ಬಂದಿದೆ. ಆದರೆ ರೈತರಿಗೆ ಇನ್ನೂ ಹಾಲಿನ ಪ್ರಮಾಣದಲ್ಲಿ
ದರದಲ್ಲಿ ಹೆಚ್ಚಿಗೆ ದರ ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇನೆ. ಯಾಕೆಂದರೆ ಸರ್ಕಾರ ನಡೀತಾ ರೈತರ ಜೀವನ ಬದುಕಬೇಕಂದ್ರೆ ಬೇರೆ ಬೆಳೆ ಹಾಳಾದರೂ ಹಾಲಿನಲ್ಲಿ ಜೀವನ ಮಾಡ್ತಕ್ಕಂಥ ಸದಸ್ಯರು ಭಾಳ ಜನ ಇದ್ದಾರೆ. ಹಾಗಾಗಿ ಸರ್ಕಾರ ಇದಕ್ಕೆ ರೈತರಿಗೆ ಗಮನ ಹರಿಸಿ ಹಾಲಿನ ದರವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಸರ್ಕಾರದ ಒತ್ತಾಯ ಮಾಡ್ತೇವೆ. ಈಗ ಹಾಲಿನ ಪ್ರಮಾಣದಲ್ಲಿ ರೈತರಿಗೆ ಸಿಗ್ತಕ್ಕಂಥ ಪಶು ಆಹಾರದ ಬೆಲೆ 1265 ರೂಪಾಯಿ ಪರ್ ಬ್ಯಾಗ್ ಇದೆ. ಅದು ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಆಗಿದೆ, ರೈತರಿಗೆ ಅದು ಹೊರೆ ಆಗ್ತದೆ. ಆಮೇಲೆ ಉತ್ತಮ ಗುಣಮಟ್ಟದ ಪಶು ಆಹಾರ ಸಿಗ್ತಾ ಇಲ್ಲ. ಹಾಗಾಗಿ ಹಾಲಿನ ದರವನ್ನು ಏರಿಸಬೇಕು. ಸರ್ಕಾರ ಈಗಾಗಲೇ 5 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಾ ಇದೆ, ಆದರೆ ಪ್ರೋತ್ಸಾಹ ಧನ ಸಾಲ್ತಾ ಇಲ್ಲ. ಯಾಕೆ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಅದೊಂದು ಅನುಕೂಲ ಅಂತೇಳಿ ಸರ್ಕಾರ ಮಾಡಿದ್ದು ಹಿಂದಿನ ಸರ್ಕಾರ. ಈಗಿನ ಸರ್ಕಾರ ಸರಿಯಾಗಿ ಮುಡಿಸ್ತಾ ಇಲ್ಲ ಇದನ್ನು ಪ್ರೋತ್ಸಾಹ ಧನ. ಆ ಪ್ರೋತ್ಸಾಹನ 5 ರೂಪಾಯಿಂದ 10 ರೂಪಾಯಿಗೆ ಏರಿಸಬೇಕು ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ಹಾಗೂ ಇಂದಿನ ಕೆಳಗಿನ ಕಟ್ಟಡದಲ್ಲಿ 34 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಕಟ್ಟಡ ಕಟ್ಟಿದ್ರು. ಇದನ್ನು ಶಾಸಕರೊಂದಲ್ಲಿ ಮತ್ತೆ 10 ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನದಲ್ಲಿ ಈ ಕಟ್ಟಡವನ್ನು ಮತ್ತೆ ಮುಂದುವರಿಸಿದೆ. ಇವತ್ತಿನ ಈ ಸಂಘ ಈ ಲೆವೆಲಿಗೆ ಬೆಳೆಯೋಕ್ಕೆ ಹಿಂದಿನ 1985ರಿಂದ ಸ್ಥಾಪನೆಯಾದಂಥ ಅಲ್ಲಿಂದ ಇವತ್ತಿನವರು ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರದಿಂದ ಮತ್ತು ಸದಸ್ಯರ ಸಹಕಾರದಿಂದ ಇವತ್ತು ಈ ಲೆಕ್ಕಕ್ಕೆ ಬೆಳೆದಿದೆ ನಮ್ಮ ಸೊಸೈಟಿ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತಿದ್ದೇನೆ. ಹಾಗೂ ನಮ್ಮ ಸಂಘದಲ್ಲಿ ಒಬ್ಬ ಕಾರ್ಯದರ್ಶಿ ಮತ್ತು ಒಬ್ಬನ ಹಾಲು ಪರೀಕ್ಷಕರು ಮತ್ತು ಒಬ್ಬರು ಸಹಾಯಕರ ಕೆಲಸ ಮಾಡ್ತಾರೆ. 3 ಸಿಬ್ಬಂದಿಗಳಿದ್ದಾರೆ. ಎಲ್ಲರೂ ಸಂಪೂರ್ಣ ಸಹಕಾರದಿಂದ ಎಲ್ಲ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದಿಂದ ಈ ಸಂಘ ಯಶಸ್ವಿಯಾಗಿ ಬೆಳೆಯೋಕ್ಕೆ ಸಾಧ್ಯವಾಗಿದೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಗಿರ್ಜಮ್ಮ ಅಂತೇಳಿ. ನಾವು ಇಲ್ಲೆಲ್ಲರೂ ಅಧ್ಯಕ್ಷರಾಗಿ ಎಲ್ಲರೂ ಒಟ್ಟಾಗಿ ಇದು ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಈಗ ಮುಂದುವರೆದು ಹೋಗ್ತೇವೆ ನಾವೆಲ್ಲ ಈಗ ನಾವೆಲ್ಲರೂ ನಮ್ಮ ಮಕ್ಕಳೇ ಇದ್ದಂಗೆ ಅದಾರೆ, ಒಂದು ತಮ್ಮರು ಇದ್ದಂಗೆ ಅದಾರೆ. ಟೂರು ಪಾರು ಎಲ್ಲದಕ್ಕೂ ಹೋಗ್ತವೆ. ನಾವು ಇನ್ನೂ 5 ವರ್ಷ 4 ವರ್ಷ ಐತಿ ಮಾಡ್ತೀವಿ. ನಾವು ಹೊತ್ತಿಗೆ 25 ಲೀಟ್ರ್ ಮಟ್ಟ ಹಾಲಾಕೇವಿ ರೀ. ನಾವೇ ಕರೆದು ಹಾಕಿರೋದು, ನಮ್ಮ ಮಗ ಒಬ್ಬನು ನಾನೊಬ್ಬರು ಹಾಕಿರೋದು. ಏನು ಮಾಡ್ತೀವಿ 22, 25, 28 ಹಾಕಿ ಕೊಡ್ತಾರೆ. ಅವರು ಡಿಗ್ರಿ ಪ್ಯಾಡ್ ಬರಲಿಲ್ಲ ಅಂತ ಹೇಳಿ ಏನು ಅವ್ರು ಕೂಡ ಜಗಳ ಮಾಡಂಗಿಲ್ಲ, ಹಾಕಿ ಕೊಡ್ತೇವೆ ಅಂತಾರೆ. ವಾಪಸ್ ಸಾಲು ಬರ್ತೈತಿ, ಬಿಟ್ಟರೆ ನಿರ್ವಹಿಲ್ಲ. ಅದ್ರಾಗೆ ಜೀವನ ಮಾಡೋರು ಮತ್ತು ಅವ್ರು ಅಂದಂಗೆ ಭಾಳ ಜನ ಇದಾವೆ. ನಾವೆಲ್ಲರೂ ಮಾಡ್ಕೊಂತ ಹೋಗ್ತಾ ಇದ್ದಾವೆ ಮೇಡಮ್ ಅವರೇ. ನನ್ನ ಹೆಸರು ಲಕ್ಷ್ಮಮ್ಮ ಅಂತ. ಈ ಹಾಲಿನ ಡೈರಿ ಉಪಾಧ್ಯಕ್ಷರಾಗಿದ್ದೀವಿ. ಹಾಲು ಹಾಕಿದ್ದೇವೆ ಮತ್ತು ಅವಾಗೆಲ್ಲ 5, 6 ಹಾಕಿದ್ವಿ. ಈಗ 10 ಲೀಟ್ರ್ ಹಾಕ್ತಾನೆ ಹೊತ್ತಿಗೆ. ಎಲ್ಲ ಏನಿಲ್ಲ, ನಮ್ಮ ಯಜಮಾನ್ರು ಹುಲ್ಲು ಮೇವು ಅದು ತರ್ತಾರೆ. ನಾವು ಸಗಣಿ ಮಾಡ್ಕೊಂಡು ಮೇಯಿಸ್ತೀವಿ. ಅಟೆ ಹಾಲು ಕರಿತೇವೆ. ನಮಸ್ಕಾರ, ನನ್ನ ಹೆಸರು ಪವನ್. ಈ ವರ್ಷದ ಡೈರೆಕ್ಟ್ರಾಗಿ ನಾನು ಇಲ್ಲಿ ಆಯ್ಕೆ ಆಗಿದ್ದೇನೆ. ನನ್ನ ವೃತ್ತಿ ಇರೋದು ಕೃಷಿ. ಅದು ಬಿಟ್ಟು ನೆಕ್ಸ್ಟು ಹೈನುಗಾರಿಕೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಈಗಿನ ಹುಡುಗರಿಗೆ ಏನು ಹೇಳ್ತಾ ಇದ್ದೇನೆ ಅಂದರೆ, ಈಗ ಅಲ್ಲಿ ಇಲ್ಲಿ ಹೋಗಿ ದುಡಿಯೋದಕ್ಕಿಂತ ಇಲ್ಲೇ ನಮ್ಮ ಹಳ್ಳಿಯಲ್ಲೇ ಹೈನುಗಾರಿಕೆ ಮತ್ತು ಕೃಷಿಯಲ್ಲಿ ತೊಡಗಿದರೆ ಅಲ್ಲಿ ಕೊಡೋ ಸಂಬಳಕ್ಕಿಂತ ಇಲ್ಲೇ ಹೆಚ್ಚಾಗಿ ದುಡಿಮೆ ಮಾಡ್ಬೋದು ನಾವು. ಹಲೋ ನಮಸ್ಕಾರ, ನನ್ನ ಹೆಸರು ಕೆ ಗಂಗಾಧರ ಅಂತ. ಈ ಸರಿ ಡೈರೆಕ್ಟ್ರಾಗಿ ಇದಾಗಿದ್ದೀನಿ ಅಷ್ಟೇ. ನಾವು 8 ವರ್ಷದಿಂದ ಹಾಲು ಹಾಕ್ತಿದ್ದೇನೆ ವೈಯಕ್ತಿಕವಾಗಿ. ಉತ್ತಮ ಹಾಲನ್ನು ತಗೊಂಬಂದು ಉತ್ತಮ ಬೆಲೆಯನ್ನು ಕೊಂಡೊಯ್ಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ಪ್ರತಿದಿನ ಒಳ್ಳೆ ಬೆಲೆ ಸಿಗುತ್ತೆ ಅಂಥೇಳಿ ನಾನು ಹಾಲನ್ನು ತಂದು ಹಾಕ್ತಾಯಿದ್ದೇನೆ. ಉಪಯೋಗ ಅದರಿಂದ ಆಗ್ತಾಯಿದೆ. ಅದರಿಂದ ಡೈರಿಯಿಂದನೇ ನಾವು ಫುಡ್ಡು ಅದನ್ನೆಲ್ಲ ತಗೊಂಡು ಹೋಗ್ತಿದ್ದೀವಿ. ಆಗ 5 ರೂಪಾಯಿ ಹಣ ಬೇರೆ ಸಿಗುತ್ತೆ ನಮಗೆ ಸರ್ಕಾರದಿಂದ. ಉಪಯೋಗ ಆಗ್ತಾಯಿದೆ ಮ್ಯಾಮ್. ನಮ್ಮ ಹೆಸರು ನಾಗೇಶಪ್ಪ. 40 ವರ್ಷದಿಂದ ಹಾಲು ಹಾಕ್ತಿದ್ದೀವಿ. ಇದರಿಂದ ಒಳ್ಳೆ ಅನುಕೂಲ ಆಗೈತಿ. ಸಿಬ್ಬಂದಿ ಚೆನ್ನಾಗಿ ಕೆಲಸ ಮಾಡ್ತೈತಿ. ಆದರೆ ನಮಗೆ ವರ್ಕೌಟ್ ಆಗ್ತಾಯಿಲ್ಲ. ಹಾಲಿನ ಬೆಲೆ ಜಾಸ್ತಿ ಮಾಡಬೇಕು ರೇಟ. ನಮಗೆ ಏನು ಈಗ ತಿಂಡಿ ತಿರ್ಗಿ ಇದಾಗ ಹವಣ ಆಗ್ತೈತಿ, ಏನು ಉಳಿತಾ ಇಲ್ಲ. ಈಗ ಬೂಸಿ ರೇಟ್ ಕಮ್ಮಿ ಮಾಡಬೇಕು. ಏನು ಗಿಡ್ತಾ ಇಲ್ಲ ಈಗ. ತಿಂಡಿಗೆ ಅದಕ್ಕೆ ಸಮ, ತಿಂಡಿ ಅದಕ್ಕೆ ಸಮ. ಹೌದ್ರಾ? ಹಿಂದೆ ನಾನು ಅಧ್ಯಕ್ಷ ಆಗಿದ್ದೆ. ಅವಾಗ ಏನೂ ಇದ್ದಿಲ್ಲ. ಬಟವಡಿ ಕೊಡೋದೇ ಕಷ್ಟ ಆಗಿತ್ತು. ರಾತ್ರಿ 2 ಗಂಟೆಗೆಲ್ಲ ತಂದು ಬಟವಡಿ ಮಾಡಿದ್ವಿ, ಬಡ್ಡಿ ಸಾಲ ತಂದು. ಈಗ
ಡೈರಿ ಸ್ವಲ್ಪ ಅನುಕೂಲ ಆಗೈತಿ, ಚೆನ್ನಾಗೈತಿ, ಬಂಡವಾಳ ಐತಿ, ಡೈರಿ ಕಟ್ಸಿದ್ರು. ನಮಗೆ ಸ್ವಲ್ಪ ಒಳ್ಳೆ ಬೆಲೆ ಕೊಟ್ಟು ಇದು ಮಾಡಬೇಕು. ಸರ್ಕಾರಕ್ಕೆ ನೀವು ಕೇಳ್ಕೊಂತಿದ್ದೀರಿ, ಕೇಳ್ಕೊಂತೀವಿ, ಬೆಲೆ ಕೊಡಿ, ನಮ್ಗೆ ಒಳ್ಳೆ ಬೆಲೆ ಇಲ್ಲ ಕೊಡಿ, ಅಂದ್ರೆ, ಬೂಸ ಮೇವುಲಾದ್ರೂ ರೇಟ್ ಕಡಿಮೆ ಮಾಡಿ ಅಂತ. ಕಡಿಮೆ ಮಾಡಿ. ಬೂಸ್ಗೂ ಅದಕ್ಕೂ ಹವಣ ಆಗ್ತೈತಿ. ಈಗ ಏನಿಲ್ಲ, ಅದೇ ಅಲ್ಲಿಗೆ ಅಲ್ಲಿಗೆಲ್ಲ ನ್ಯಾರ ಏನಿಲ್ಲ. ತೋಟಕ್ಕಾದಕ್ಕೂ ಬಾಳೆಹಣ್ಣು ತಿನ್ನೋದಕ್ಕೂ ಸಮ. ನನ್ನ ಹೆಸರು ಪ್ರವೀಣ್ ಅಂತೇಳಿ. ನಾನೀಗ 15 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ಇದು ಹಾಲು ಕ್ವಾಲಿಟಿ ಹೆಂಗಿದೆ ಏನು ಅಂತೇಳಿ ಚೆಕ್ ಮಾಡಲಿಕ್ಕೆ ಮಾಡ್ತಾ ಇರೋದು. ಹಾಲು 28-29 ಡಿಗ್ರಿ ಬಂದರೆ ಗುಡ್ ಮಿಲ್ಕ್ ಇದೆ ಅಂತ, ಅದ್ರ ಕೆಳಗಡೆ ಇತ್ತು ಅಂದರೆ ಕ್ವಾಲಿಟಿ ಇಲ್ಲ ಹಾಲು ಅಂತೇಳಿ. 15 ವರ್ಷದಿಂದ ಈ ಕೆಲಸ ಮಾಡ್ತಾ ಇರೋದು. ಬಟ್ ನಮಗೆ ಹಾಲು ಕ್ವಾಲಿಟಿ ಬರಲಿಕ್ಕೆ ಸರ್ಕಾರದಿಂದ ಈಗ ನಮಗೆ ವಾರಕ್ಕೊಂದ್ಸರಿ ಆ ಡಾಕ್ಟ್ರದ್ದು ಅದು ಸಪ್ಲೈ ಇತ್ತು, ಈಗ ಅದು ಯಾವುದೂ ಇಲ್ಲ, ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ದಯವಿಟ್ಟು ನಮಗೆ ವಾರಕ್ಕೊಂದ್ಸರಿ ಅದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಅವಕ್ಕೆ ತಕ್ಕನಾದ ಮೆಡಿಸಿನ್ಗಳು ಅವು ಏನೋ ತರಲ್ಲ ಡಾಕ್ಟ್ರುಗಳು ಬಂದರು, ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶರತ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಇಟ್ಕೇಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕೆಲಸ ಮಾಡ್ತಾ 3 ವರ್ಷ ಆಯ್ತು. ಇವಾಗ ಈಗ ಬಂದಮೇಲೆ ನಮ್ಮ ಡೈರಿನೂ ಚೆನ್ನಾಗಿ ಹಾಲು ಉತ್ಪಾದನೆ ಚೆನ್ನಾಗಿ ಮಾಡ್ತಾಯಿದೆ. ಫಸ್ಟಲ್ಲಿ ನಾನು ಹುಟ್ಟೇ ಇರಲಿಲ್ಲ, ಆವಾಗ ಈ ಸಂಘ ಹುಟ್ಟಿದ್ದು. ಇವಾಗ ನಾನು ಸೇರ್ಕೊಂಡ್ಬಿಟ್ಟು 3 ವರ್ಷ ಆಗಿದೆ. ಹೊತ್ತಿಗೆ ಏನಿಲ್ಲ ಅಂದರೂ ನಮ್ಮದು 800ರಿಂದ 1000 ಲೀಟ್ರ್ ಹಾಲು ಆಗ್ತಾಯಿದೆ. ಈಗ ಒಕ್ಕೂಟದಿಂದನೂ ಒಳ್ಳೆ ಸಹಕಾರ ನಮಗೆ ಕೊಡ್ತಾಯಿದ್ದಾರೆ, ಸಂಘದಿಂದ, ಇದು ಸರ್ಕಾರದಿಂದ, ಒಕ್ಕೂಟದಿಂದ, ಎಲ್ಲದರಿಂದ. ಬಟ್ ಜನಗಳಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಇದರಿಂದ ಅವ್ರಿಗೆ ಯಾವುದೇ ಪ್ರೋತ್ಸಾಹಧನ ಆಗಲಿ ಕರೆಕ್ಟಾಗಿ ಬರ್ತಾಯಿಲ್ಲ. ಹಾಲಿನಲ್ಲಿ ಯಾವುದೇ ಜಾಸ್ತಿ ರೇಟ್ ಸಿಗ್ತಾಯಿಲ್ಲ. ಬೂಸ ಆಗಲಿ, ಕ್ಯಾಟ್ಲ್ ಫೀಡ್ ಆಗಲಿ ಯಾವುದು ಜಾಸ್ತಿ ರೇಟಲ್ಲಿ ಸಿಗ್ತಾಯಿದೆ, ಯಾವುದು ಕಡಿಮೆ ಆಗ್ತಾಯಿಲ್ಲ. ಅವ್ರಿಗೆ ತೊಂದರೆ ಆಗ್ತಾಯಿದೆ. ನಮಗೇನೋ ಉಪಯೋಗ ಆಗ್ತಾಯಿದೆ ನಮ್ಮ ಸಂಘಕ್ಕೆ, ಆದರೆ ಜನಗಳಿಗೂ ಸ್ವಲ್ಪ ಉಪಯೋಗ ಆಗಬೇಕು. ಅವ್ರಿಗೆ ಏನೇನು ಬೇಕೋ ಅದನ್ನು ಅನುಕೂಲ ಮಾಡಿಕೊಡೋವಂಥದ್ದು ಸಹಕಾರ ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಎಚ್ ಲಕ್ಷ್ಮಣಪ್ಪ ಅಂತ. ನಾನಿಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ. 1993ರಲ್ಲಿ ನಾನು ಕೆಲಸಕ್ಕೆ ಸೇರ್ಕೊಂಡೆ. ಆದಮೇಲೆ ಅದಕ್ಕಿಂತ ಹಿಂದೆ ಇದ್ದರು 1985ರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಯಿತು. ಅದರಲ್ಲಿ ಸಂಘಯ್ಯ ಅನ್ನೋರು ಮೊದಲೇ ಕಾರ್ಯದರ್ಶಿಯಾಗಿ ನಿರ್ವಹಿಸಿದರು. ಆನಂತರ ಬಸವರಾಜಪ್ಪ ಅನ್ನೋರು ಕಾರ್ಯನಿರ್ವಹಿಸಿದರು. ಆಮೇಲೆ ಶಿವನಗೌಡ ಅಂತ ಕಾರ್ಯನಿರ್ವಹಿಸಿದರು. ಅವರ ನಂತರ ನಾನು 93ರಿಂದ ನಾನು ಕಂಟಿನ್ಯೂ ಆಗಿ ಇಲ್ಲಿವರೆಗೆ ಕೆಲಸ ಮಾಡ್ತಿದ್ದೇನೆ. ನಮ್ಮ ಸಂಘದಲ್ಲಿ ಮೊಟ್ಟ ಮೊದಲು ಹಾಲು ನಾವು ಸೇರಿದಲ್ಲಿ ಕೇವಲ 150ರಿಂದ 200 ಲೀಟರ್ ಹಾಲಷ್ಟೇ ಇತ್ತು. ಆಮೇಲೆ ಷೇರ್ದಾರರು ಕೇವಲ 50 ಜನ ಷೇರ್ದಾರಿತ್ತು. 550 ರೂಪಾಯಿ ಅಷ್ಟೇ ನಮ್ಮ ಶೇರ್ ಅಮೌಂಟನ್ನು ಫಸ್ಟು ಸಂಗ್ರಹಣೆ ಮಾಡಿದ್ವಿ. ಬರ್ತಾ ಅದೇ ಮುಂದುವರಿತಾ ಹೋದಾಗ ನಾವೇನು ಗೊತ್ತಾ, ಸಂಘವನ್ನು ಡೆವಲಪ್ಮೆಂಟ್ ಮಾಡಬೇಕು ಒಂದು ರೀತಿಯಲ್ಲಿ ಅಂತ ಅಂದಾಗ ಮನೆಗೆ ಹೋಗಿ ಹಾಲು ಕಟ್ಸೋಂಥ ವ್ಯವಸ್ಥೆ ಮಾಡಿ, ಹಸುಗಳನ್ನು ಕಟ್ಸೋಂಥ ವ್ಯವಸ್ಥೆ ಮಾಡಿ ನಾವು ಅವರಿಗೆ ಹಸು ಕಟ್ಸಿದ್ವಿ. ನಂತರ ಅವಾಗ ನಾವೇನು ಗೊತ್ತಾ, 100ರಿಂದ 150 ಜನ ಷೇರ್ದಾರನ್ನು ಮಾಡಿದ್ವಿ. ಅಲ್ಲಿ ಷೇರ್ದಾರ ಮಾಡಿದಾಗ 50 ಅಲ್ಲಿಗೆ ನಾವು 11 ರೂಪಾಯಿ ಶೇರ್ ಇದ್ದದನ್ನು 50 ರೂಪಾಯಿ ಕನ್ವರ್ಟ್ ಮಾಡಿದ್ವಿ. ಆವಾಗ ಮುಂದೆ ಬರ್ತಾ ಮತ್ತೇನು ಮಾಡಿದ್ವಿ ಅಂದರೆ 150, 200, 250, 500 ರೂಪಾಯಿ ಶೇರ್ ಮಾಡಿದ್ವಿ. ಆದಮೇಲೆ ಮರಣೋತ್ತರ ನಿಧಿಯನ್ನು ಮತ್ತು ಮಾಡಿ ಉತ್ಪಾದಕರು ಯಾರಾದರೂ ಇಲ್ಲಿ ಮರಣ ಹೊಂದಿದರೆ ಅವರ ಸದಸ್ಯರಿಗೆ 5,000 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸಂಘದಲ್ಲಿ ಮಾಡಿದ್ವಿ. ಈ ಸಂಘದಲ್ಲಿ ಮಾಡಿದ್ದು ಯಾವ ಸಂಘದಲ್ಲಿ ಇಲ್ಲ. ಇದು ಮೊಟ್ಟ ಮೊದಲು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಇಟ್ಗಳಿಂದನೇ ಮಾಡಿರ್ತಕ್ಕಂಥದ್ದು. ಇಷ್ಟು ಮಾಡಿ ಆಮೇಲೆ ನೆಕ್ಸ್ಟ್ ಏನು ಗೊತ್ತಾ, ಉತ್ಪಾದಕರಿಗೆ ನೇರವಾಗಿ ಬೋನಸ್ ಕೊಡುವಂಥ ವ್ಯವಸ್ಥೆ, 5 ರೂಪಾಯಿಯನ್ನು ನೇರವಾಗಿ ಅವರಿಗೆ ಪ್ರೋತ್ಸಾಹನ ಇರ್ತಕ್ಕಂಥದ್ದನ್ನು ಅವರು ನೇರವಾಗಿ ಯಾರದೇ ಅಕೌಂಟ್ ತಪ್ಪಾಗಿರಲಿ, ಏನೇ ತಪ್ಪಾಗಿರಲಿ ಅವರನ್ನು ನೇರವಾಗಿ ಅಕೌಂಟನ್ನು ಸರಿ ಮಾಡಿಸಿ ಅವ್ರಿಗೆ ನೇರವಾಗಿ 5 ರೂಪಾಯಿ ತರೋಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಮೊಟ್ಟ ಮೊದಲೇ ಇನ್ನೊಂದಾದ ವಿಚಾರಗಳನ್ನು ನಾವು ಹೇಳಲಿಕ್ಕೆ ಇಷ್ಟಪಡಲೇಬೇಕು. 1909ರಲ್ಲಿ 2009ರಲ್ಲಿ ಮುಖ್ಯಮಂತ್ರಿ ಆದಂಥ BS ಯಡಿಯೂರಪ್ಪನವರು ನಮಗೆ ನೇರವಾಗಿ ಸರ್ಕಾರಕ್ಕೆ ಗಮನಕ್ಕೆ ತಂದು 10 ಪೈಸೆಯನ್ನು ಹಾಲು ಉತ್ಪಾದಕರ ಕಾರ್ಯದರ್ಶಿಗಳಿಗೆ, ಸಿಬ್ಬಂದಿಗಳಿಗೆ ಅಂತ 10 ರೂಪಾಯಿಯನ್ನು 10 ಪೈಸೆಯನ್ನು ಕೊಟ್ಟರು. ಅದರಿಂದ ಇವತ್ತು ಅಲ್ಲಿ ಎಲ್ಲ ಕಾರ್ಯದರ್ಶಿಗಳು ಬದುಕಿದ್ದಾರೆ ಅಂತಂದರೆ ಆ 10 ಪೈಸೆ ಪ್ರೋತ್ಸಾಹದಲ್ಲಿ ಎಲ್ಲರೂ ಬದುಕಿದ್ದಾರೆ. ಅದೊಂದು ಇವತ್ತು ಈ ಸಮಯದಲ್ಲಿ ನಾವು ಅವರನ್ನು ನೆನೆಸಲೇಬೇಕಾದಂಥ ವಿಚಾರವನ್ನು ಹೇಳ್ತೀನಿ. ಆದಮೇಲೆ ನೆಕ್ಸ್ಟು 2009ರಲ್ಲಿ ನಮ್ಮ ಸಂಘನೇ ಇದ್ದಿಲ್ಲ, ಕಟ್ಟಡ ಇದ್ದಿಲ್ಲ. ನೇರವಾಗಿ ಕಟ್ಟಡ ಕಟ್ಟಂಥ ವ್ಯವಸ್ಥೆ ಮಾಡಿದ್ವಿ. ಮಾರಿಕಾಂಬ ದೇವಸ್ಥಾನದಲ್ಲಿ ಹಾಲನ್ನು ಸಂಗ್ರಹಣೆ ಮಾಡ್ತಿದ್ವಿ. ಅದ್ರ ಮೇಲೆ ಷೇರ್ದಾರು ಮತ್ತು ಎಲ್ಲ ಅಲ್ಲಿ ಬರ್ತಕ್ಕಂಥ ಲಾಭಾಂಶ ಉಳಿದಿದ್ದು ಅದನ್ನು ಬಿಲ್ಡಿಂಗನ್ನು ಕಟ್ಟಂಥ ವ್ಯವಸ್ಥೆ ಮಾಡಿದ್ವಿ. ಆ ಬಿಲ್ಡಿಂಗ್ ಕಟ್ಟಿದ ನಂತರ ಅದನ್ನು ಓಪನ್ ಮಾಡಿ ಅದನ್ನು ಮುಂದುವರಿಸಿದ ಮೇಲೆ ಮತ್ತು ಪುನಃ ಇನ್ನೊಬ್ಬರ ಅಧ್ಯಕ್ಷತೆಯಲ್ಲಿ 2014ರಲ್ಲಿ ಜಿ ಈಶ್ವರಪ್ಪ ಅಂತ ಅಧ್ಯಕ್ಷರಿದ್ದು. ಅವ್ರು ಬಂದ ನಂತರ ಅವರಲ್ಲಿ ಮತ್ತೆ ಅವರು ಇಂಪ್ರೂವ್ ಮಾಡಿ ಅವ್ರು ಏನು ಮಾಡಿದರು ಅಂದರೆ ಒಂದು ಬಿಲ್ಡಿಂಗನ್ನು ಕಟ್ಟಂಥ ವ್ಯವಸ್ಥೆ ಮಾಡಿದರು. ಅಲ್ಲಿಂದ ಅದು ಕಂಟಿನ್ಯೂ ಆಗಿ ಉತ್ತಮ ರೀತಿಯಲ್ಲಿ ಬಂತು. ಇಲ್ಲಿ ನಾವು ಏನು ಮಾಡಿದ್ವಿ, ಕಲ್ಯಾಣ ಟ್ರಸ್ಟಿಗೆ ಅಂತಂದು ಎಲ್ಲ ಉತ್ಪಾದಕರಿಂದ
10 ಪೈಸೆಯನ್ನು ನೇರವಾಗಿ ಅವರನ್ನ ಅಕೌಂಟಿಂದ ತಗೊಂಡು ಅವರಿಗೆ ನೇರವಾಗಿ ಒಕ್ಕೂಟದ ಅಕೌಂಟಿಗೆ ಹಾಕಿ ಅವ್ರಿಗೆ ಬರ್ತಕ್ಕಂಥ ಕಲ್ಯಾಣ ಟ್ರಸ್ಟಿನಿಂದ ಮರಣ ಹೊಂದಿದರೆ ಯಾರಾದರೂ ನಮ್ಮ ಸದಸ್ಯರು ಮರಣ ಹೊಂದಿದರೆ ಅವರಿಗೆ ಏಜ್ 50 ವರ್ಷ ಕಡಿಮೆ ಇತ್ತು ಅಂತಂದರೆ ಅವರಿಗೆ 1 ಲಕ್ಷ ರೂಪಾಯಿ ಕೊಡಿಸೋಂಥ ವ್ಯವಸ್ಥೆ ಮಾಡಿದ್ವಿ. ಅದ್ರ ಮೇಲೆ ಏಜು 50ರಿಂದ 60 ವರ್ಷ ಇದ್ದರೆ ಅವರಿಗೆ 40,000 ರೂಪಾಯಿ ಕೊಡುವಂಥ ವ್ಯವಸ್ಥೆ ಆಯಿತು. 60ರಿಂದ 70 ವರ್ಷ ಇದ್ದರೆ ನಾರ್ಮಲ್ಲಾಗಿ 20,000 ರೂಪಾಯಿಂದ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿಸಿದ್ದೀವಿ. 2022-23 ಕಾರ್ಯಕಾರಿ ಮಂಡಳಿಯವರು ಬಂದ ನಂತರ ಊರಲ್ಲಿ ಒಂದು ಇಟಿಹಳ್ಳಿ ಹಾಲು ಉತ್ಪಾದಕ ಗ್ರಾಮದವ್ರು ಏನು ಮಾಡಿ ಕೇಳಿದರು, ಇಲ್ಲ ನಮಗೆ ದೇವಸ್ಥಾನಕ್ಕೆ ಮಾರಿಯಮ್ಮ ದೇವಸ್ಥಾನ ಕಟ್ಟಿದ್ದೀವಿ, ನಮಗೆ ಸಹಕಾರ ಸಂಘವನ್ನು ತೆರವುಗೊಳಿಸ್ಬೇಕು ಅಂತ ಒಂದು ಮನವಿ ಕೊಟ್ಟರು. ಆ ಮನವಿ ಕೊಟ್ಟ ನಂತರ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಕಾರ್ಯಕಾರಿ ಮಂಡಳಿಯಲ್ಲಿ ಚರ್ಚೆ ನಡೀತು. ಆವಾಗ ಅದು ನಾವು ನೇರವಾಗಿ ಸಂಘವನ್ನು ಡೆಮಲಿಷ್ ಮಾಡೋಕ್ಕೆ ಅವಕಾಶ ನಮಗಿಲ್ಲ. ಆದರೆ ಏನು ಗೊತ್ತಾ, ARCCಯಿಂದ ಪರ್ಮಿಷನ್ ತರಬೇಕಾಯಿತು. ARರಿಂದ ಪರ್ಮಿಷನ್ ತಗೊಂಬಂದು ಆ ಡೆಮಲಿಷ್ ಮಾಡಿದ್ವಿ. ಅದನ್ನು ಊರಿಗೋಸ್ಕರ ದೇವಸ್ಥಾನ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ದೇವಸ್ಥಾನಕ್ಕೆ ಬಿಟ್ಟುಕೊಟ್ವಿ. ನಂತರ 2023-24ನೇ ಸಾಲಲ್ಲಿ ನೀವು ಒಂದು ಬಿಲ್ಡಿಂಗನ್ನು ಕಟ್ಟೋಂಥ ವ್ಯವಸ್ಥೆ ಮಾಡಿದ್ದು. ಬಿಲ್ಡಿಂಗ್ ಕಟ್ಟಿದ್ವಿ. ಆ ಬಿಲ್ಡಿಂಗಲ್ಲಿ ನೇರವಾಗಿ ನಮಗೆ ಯಾವುದು ಹಣ ಇರಲಿಲ್ಲ. ನಮ್ಮ ಸಂಘದ ಲಾಭಾಂಶವನ್ನೇ ನಾವು ಹಾಕಿ ಒಕ್ಕೂಟದಿಂದ 4 ಲಕ್ಷ ಬಂತು. ಅದರ ಮೇಲೆ ಧರ್ಮಸ್ಥಳದ ಆಫೀಸಿಂದ 2 ಲಕ್ಷ ಕೊಟ್ಟರು. ಹಾಲು ಉತ್ಪಾದಕರಿಂದ ಅವರಿಂದ ದೇಣಿಗೆ ತಗೊಂಡ್ವಿ. ಒಂದು ಸೇರಿದ್ರೆ ಅವ್ರು 2,000 ರೂಪಾಯಿ ಕೊಡಬೇಕು ಅನ್ನೋ ಒಂದು ವ್ಯವಸ್ಥೆ ಹೋದ್ವಿ. ಅವ್ರು 2,000 ಕೊಟ್ಟರು. ಅದು 2,000 ಕೊಟ್ಟದ್ದು 2 ಲಕ್ಷ ದುಡ್ಡಾಯಿತು. ಒಟ್ಟು 32 ಲಕ್ಷ ರೂಪಾಯಿದ ಸಂಘವನ್ನು ನಾವು ಅವತ್ತು ಈ ಬಿಲ್ಡಿಂಗನ್ನು ಕಟ್ಟಿ ಉದ್ಘಾಟನೆ ಮಾಡಿದ್ವಿ. ನೆಕ್ಸ್ಟ್ ಈಗ 15 ತಾರೀಕಿಗೆ ಮೇಲೆ ಮತ್ತೆ MP ಅವರು ಉದ್ಘಾಟನೆ ಬಂದರು, MLA ಅವರು ಉದ್ಘಾಟನೆ ಬಂದರು. ಆವಾಗ ನಾವು ಒಂದು ಮನವಿ ಹೇಳಿದ್ವಿ, ಸರ್ ನಿಮಗೆ ಸರ್ಕಾರದಿಂದ ಯಾವುದು 1 ರೂಪಾಯಿನೂ ನಮಗೆ ಅನುದಾನ ಸಿಕ್ಕಿಲ್ಲ, ದಯವಿಟ್ಟು ನೀವೇನಾದರೂ ಅದನ್ನು ಒಂದು ಯೋಜನೆ ಮಾಡಬೇಕು ಅಂದಾಗ ನೇರವಾಗಿ ನಮ್ಮ MLA ಸಾಹೇಬರು 10 ಲಕ್ಷ ರೂಪಾಯಿನ ಆ ಸ್ಪಾಟಲ್ಲಿ ಮಂಜೂರಾತಿ ಮಾಡಿ ಹೋದರು, ಮುಂದುವರೆದ ಕಾಮಗಾರಿ ಎಂದು. ಆವಾಗ ಅದು ಬಂದ ನಂತರ ಆ ದುಡ್ಡನ್ನು ತಗೊಂಡು ನಾವು ಬಿಲ್ಡಿಂಗ್ ಕಟ್ಟಿದ್ವಿ. ಬಿಲ್ಡಿಂಗ್ 15ನೇ ತಾರೀಕಿಗೆ ಉದ್ಘಾಟನೆ ಮಾಡಬೇಕು ಅಂತ ಯೋಜನೆ ಇದೆ. ಆ ಉದ್ಘಾಟನೆಯನ್ನು ಮಾಡ್ತೀವಿ. ಇಷ್ಟ ಹೇಳ್ತಾ ಸಹಕಾರ ಟಿವಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನನ್ನ ಹೆಸರು ವೆಂಕಟೇಶ್ ಅಂತ. ನಾವು ಪಕ್ಕದಳ್ಳಿ ತರ್ಲಘಟ್ಟ ಕ್ಯಾಂಪ್ ಅನ್ನೋದು. ಇಲ್ಲಿಗೆ ಬಂದು ಹಾಲಕ್ಕಕ್ಕೆ ಕಾರಣ ಏನಂದರೆ, ನಮ್ಮ ಊರಿಂದ 2 ಕಿಲೋಮೀಟ್ರ್ ದೂರದಲ್ಲೇ ತರ್ಲಘಟ್ಟ ಅನ್ನೋ ಊರಲ್ಲಿ ಸಹಕಾರ ಸಂಘ ಇದೆ. ಅಲ್ಲಿ 2 ವರ್ಷ ಹಾಲು ಹಾಕಿದ್ವಿ. ಆದರೆ ನಮಗೆ ಅಲ್ಲಿ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಡಲಿಲ್ಲ. ಹಂಗಾಗಿ ನಾವು ಅಲ್ಲಿ ಎಲ್ಲ ವಿಚಾರ ಮಾಡಿ ಲಾಸ್ಟಿಗೆ ಇಲ್ಲಿ ವಿಚಾರ ಮಾಡಿದ್ವಿ. ಇಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಸಿಗುತ್ತೆ ಅನ್ನೋದು ಗೊತ್ತಾಯಿತು. ಆಮೇಲೆ ಬಂದು ಇಲ್ಲಿ ಸೆಕ್ರೆಟ್ರಿಗಾಗಲಿ ಆಮೇಲೆ ಊರಿನ ಗ್ರಾಮಸ್ಥರಿಗೆಲ್ಲ ಕೇಳಿದ್ವಿ. ಹಾಕಪ್ಪ ನಿಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿ ನಮಗೀಗ ನಾವು 3ರಿಂದ 4 ವರ್ಷ ಆಯ್ತು ಇಲ್ಲಿ ಹಾಕಕ್ಕೆ ಶುರು ಮಾಡಿ. ನಮಗೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ಸಹಕಾರ ಸಿಗ್ತಾಯಿದೆ. ಒಂದು ದಿವಸಕ್ಕಿಲ್ಲ ಅಂದರೂ ಒಂದು 10ರಿಂದ 15 ಲೀಟ್ರ್ ಹಾಲು ಹಾಕ್ತೀವಿ. ಆಮೇಲೆ ನಮಗೆ ಏನಪ್ಪ ಅಂದರೆ, ನಮಗೆ ಬೂಸದ ರೇಟು ಸ್ವಲ್ಪ ಹೆಚ್ಚುವರಿ ಆಗ್ತಾಯಿದೆ, ಹಾಲಿನ ರೇಟಲ್ಲಿ ಕಡಿಮೆ ಆಗ್ತಾಯಿದೆ. ನಾವು ಅಪ್ ಆ್ಯಂಡ್ ಡೌನ್ ಒಂದು ದಿವಸಕ್ಕೆ ಒಂದು ಟೈಮು 8 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಅಪ್ ಆ್ಯಂಡ್ ಡೌನ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಸರ್ಕಾರ ರೇಟ್ ಸ್ವಲ್ಪ ಹಾಕಿಕೊಟ್ರೆ ಒಂದು 2 ರೂಪಾಯಿ ನಮಗೆ ಅನುಕೂಲ ಆಗುತ್ತೆ. ಮತ್ತು ನೋಡಿದ್ರೆ 6 ತಿಂಗಳಿಗೆ ಒಂದು ಸಲ 3 ತಿಂಗಳಿಗೆ ಒಂದು ಸಲ ಬೂಸದ ರೇಟು ಹೆಚ್ಚುವರಿ ಮಾಡ್ತಾರೆ. ಅದನ್ನು ಸ್ವಲ್ಪ ಸರ್ಕಾರ ನೋಡಿ ಒಂದು ಒಳ್ಳೆ ಡಿಸಿಷನ್ ತಗೋಬೇಕು. ನಮ್ಮ ಹೆಸರು ಅರುಣ್ ಕುಮಾರ್ ಇಟ್ಗೇಳಿ, ಅರುಣ್ ಗೌಡ್ರು ಅಂತ ಕರೀತಾರೆ ನಮ್ಮ ಮನೇಲಿ. ನಾವಿಲ್ಲಿ ಕಳೆದ ಸುಮಾರು ನಮ್ಮ ತಂದೆ ತಾಯಿ ಪೂರ್ವಕರಿಂದನೂ ಹಾಲಕ್ಕೆ ಅಂತ ಬಂದಿದ್ದಾರೆ. ಸೊಸೈಟಿ ಈಗ ಮುಂಚೆಯಾಗಿ ಚಿಕ್ಕದಾಗಿ ಇತ್ತು. ಅದನ್ನು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಮತ್ತು ಹಾಲು ನಮ್ಮ ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದವರು ಹಳ್ಳಿಯವರು ಕೂಡ ಈ ಹಾಲನ್ನು ಹೆಚ್ಚು ಉತ್ಪಾದನೆ ಮಾಡೋದ್ರಿಂದ ಈ ಥರ ಒಂದು ಹೊಸ ಬಿಲ್ಡಿಂಗ್ ತಗೊಂಡು ಸೈಟ್ ತಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಒಳ್ಳೆ ಪ್ರೋತ್ಸಾಹ ಧನ, ಈಗ ಒಂದು 5 ರೂಪಾಯಿ ಪ್ರೋತ್ಸಾಹ ಧನ ಸರ್ಕಾರದಿಂದ ಸಿಗ್ತಾಯಿತ್ತು. ಈ ಕೆಲವೊಂದು ದಿವಸಗಳಿಂದ ಪ್ರೋತ್ಸಾಹ ಧನಗಳನ್ನು ನಮಗೆ ರೈತರಿಗೆ ಅನುಕೂಲ ಆಗಂಗೆ ಆಗ್ತಾಯಿಲ್ಲ. ಅದೊಂದು ಸಾರ್ವಜನಿಕರಿಗೂ ಮತ್ತು ನಮ್ಮಂಥವರಿಗೆ ಬಡ ರೈತರಿಗೆ ಹೆಲ್ಪ್ ಆಗುತ್ತೆ. ಆ 5 ರೂಪಾಯಿ ಪ್ರೋತ್ಸಾಹವನ್ನು ಆದಷ್ಟು ಇನ್ನೂ ಒಂದು 2 ರೂಪಾಯಿ ಹೆಚ್ಚಿಗೆ ಮಾಡಿ ಸರ್ಕಾರ ಇನ್ನೂ ಹೆಚ್ಚಿನ ಈ ಹಾಲಿನ ಪ್ರೋತ್ಸಾಹ ಧನಕ್ಕೆ ನೀಡಬೇಕು ಅಂತ ತಮ್ಮಲ್ಲಿ ಈ ಮುಖಾಂತರ ಕೇಳ್ಕೊಂತ, ಮತ್ತು ನಮ್ಮೂರ ಅಭಿವೃದ್ಧಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಪ್ರಗತಿ ಹತ್ರ ದಾಪಾಗ್ತಾಯಿದೆ. ನಮ್ಮ ಸೊಸೈಟಿ ಇನ್ನೂ ಹೆಚ್ಚು ಬೆಳೀಲಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮದ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ ಸರ್. ಮೇಡಮ್, ಆಮೇಲೆ ನಮ್ಮೂರಿಂದ ಹೆಚ್ಚು ಕಡಿಮೆ ಇಲ್ಲ ಅಂದರೂ ಒಂದು 4ರಿಂದ 5 ಕ್ಯಾನ್ ಹಾಲಾಗುತ್ತೆ. ಅದರಲ್ಲಿ ಈಗ 2 ಕಡೆ ಡಿವೈಡ್ ಆಗಿದೆ ನಮಗೆ. ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು 2ರಿಂದ 2.5-3 ಕ್ಯಾನ್ ಹಾಲು ಬರುತ್ತೆ. ಆ ಪಕ್ಕದ ಊರು ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು 2.5-3 ಲೀಟ್ರ್ ಕ್ಯಾನ್ ಹಾಲು ಹೋಗುತ್ತೆ. ಆದರೆ ನಮ್ಮೂರಲ್ಲಿ ಒಂದು ಡೈರಿ ಮಾಡಿಕೊಡ್ರಿ ಅಂತ ಹೇಳಿ ನಾವು ಈ ಸಹಕಾರ ಸಂಘದ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ 2 ಸಲ. ಆದರೂ ನಮಗೇನು ರೆಸ್ಪಾನ್ಸ್ ಇಲ್ಲ.
ಅದೊಂದು ಸರ್ಕಾರ ನಮಗೆ ಈ ಸಂಘದ ಅಧಿಕಾರಿಗಳು ನಮಗೆ ಅದೊಂದು ಅನುಕೂಲ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಡೈಲಿ ಅಪ್ ಆ್ಯಂಡ್ ಡೌನ್ 8 ಕಿಲೋಮೀಟ್ರ್ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಅದೇ ನಮ್ಮೂರಲ್ಲಿದ್ದರೆ ಆ 4 ಕ್ಯಾನ್ ಹಾಲು 8 ಕ್ಯಾನ್ ಹಾಲು ಆಗ್ಬೋದು. ಇನ್ನು ರೈತರು ಹೆಚ್ಚುವರಿ ಆಕಳುಗಳು ಮಾಡ್ಬೇಕಂತ ಇದ್ದಾರೆ, ಉತ್ಸವ ಇದೆ, ಆದರೆ ಡೈರಿ ಅನುಕೂಲ ಇಲ್ಲ. ಹಂಗಾಗಿ ರೈತರು ಆಕಳ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತದೆ. ಈಗ ನಮ್ಮದೇನೋ ಬೈಕ್ ಇದೆ, ನಾವು ಬೈಕ್ ತಗೊಂಡು ಇಲ್ಲಿ ಬಂದು ಹಾಕ್ತೀವಿ. ಈ ಬೈಕ್ ಇಲ್ಲದ ವೆಹಿಕಲ್ಸ್ ಇಲ್ಲದ್ದು ರೈತರು ಎಷ್ಟೋ ಜನ ಇದ್ದಾರೆ ನಮ್ಮೂರಲ್ಲಿ, ಎಲ್ಲ ಕೂಲಿ ಕಾರ್ಮಿಕರು. ಅಂಥವ್ರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹಂಗಾಗಿ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ. ಆಮೇಲೆ ಹಾಲು ಉತ್ಪಾದಕ ಸಹಕಾರ ಸಂಘದವರಿಗೂ ಒಂದು ಮನವಿ ಮಾಡ್ತೀನಿ. ನಾನು ನಮ್ಮೂರಿಗೆ ಒಂದು ಡೈರಿ ಒಂದು ಮಾಡಿಕೊಡೋ ವ್ಯವಸ್ಥೆ ಮಾಡಿದರೆ ಒಳ್ಳೆಯ ಅನುಕೂಲ ಆಗುತ್ತೆ. ನಾವು ಇಟಗಿಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಉತ್ಪಾದಕರು ಹಾಗೂ ಈ ಊರಿನ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಪ್ರಕಾಶ್ ಅಂತಂದು. ಇಲ್ಲಿ 1985-86ರಲ್ಲಿ ಈ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಉದ್ಘಾಟನೆ ಆಯಿತು. ಸುಮಾರು 21 ಜನ ಇಲ್ಲಿ ಆಲ್ರೆಡಿ ಅಧ್ಯಕ್ಷರಾಗಿದ್ದಾರೆ. ಬಾಡಿ ರಚನೆ ಆಗಿದೆ. ಜಾಗ ಇರಲಿಲ್ಲ, ಜಾಗವನ್ನು ಖರೀದಿ ಮಾಡ್ಕೊಂಡು ಈ ಒಂದು ಹೊಸ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಮೇಲೂ ಕೂಡ ಕಟ್ಟಿದ್ದಾರೆ. ಇಲ್ಲಿ ಸಿಲಿಂಗ್ ಸೆಂಟರ್ ಒಂದು ಅವಶ್ಯಕತೆ ಇದೆ, ಅದು ಒಂದು ಮೇನ್ ಅವಶ್ಯಕತೆ ಇದೆ, ಅದೊಂದು ಆಗಬೇಕು. ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಭಾಳ ಜವಾಬ್ದಾರಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇದನ್ನು ಮಾಡ್ತಾಯಿದೆ. ಇಲ್ಲಿರ್ತಕ್ಕಂಥ ಸೆಕ್ರೆಟ್ರಿಯವರು ಕೂಡ ಎಲ್ಲರಿಗೂ ಕೂಡ ಹಾಲು ಉತ್ಪಾದಕರಿಗೆ ಒಂದು ಸರ್ಕಾರದ ನೀತಿ ನಿಯಮ ಏನೇ ಬರ್ತಕ್ಕಂಥ ಸರ್ಕಾರಿ ಸವಲತ್ತನ್ನು ಟೈಮ್ ಸರಿಯಾಗಿ ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ನಮ್ಮ ಹೆಸರು ವಿನೋದ ಅಂತ, ಇಟಗೇಳಿಂದ ಗ್ರಾಮದಿಂದ ಮಾತಾಡ್ತಾ ಇರೋದು. ನಾವೀಗ 25 ವರ್ಷದಿಂದ ಹಸು ಹೈನುಗಾರಿಕೆ ಮಾಡ್ತಾಯಿದ್ದೀವಿ. ಅದು ಮನೆಯಲ್ಲಿಂದನೇ ಹಸು ಸಾಕ್ಯಂದು ಹೈನುಗಾರಿಕೆ ಮಾಡ್ತಾ ಇರೋದು ನಾವು. ಈಗ ಒಂದು 14 ಹಸು ಇದಾವೆ ಈಗ ಹಾಲಿ, ಇನ್ನು 4 ಹಸು ಗಬ್ಬಿದ್ದಾವೆ. ಈಗ 50 ಲೀಟ್ರ್ ಹಾಲು ಹಾಕ್ತಾಯಿದ್ವಿ ನಾವು. ಇಡೀ 25 ವರ್ಷದಿಂದನೂ ಫಸ್ಟ್ ಪ್ರೈಸ್ ನಮಗೆ ಬರ್ತಾಯಿತ್ತು. ಇವಾಗ ಈಗ 2 ಡೇರಿಗೆ ಹಾಕೋ ಕಡೆಯಿಂದ 2 ಸೇರಿ ಹಾಕೋ ಕಡೆಯಿಂದ ಈ ಸರಿ ಬಂದಿಲ್ಲ. ಹೈನುಗಾರಿಕೆ ಮಾಡಿದಾಳಿಂದ ನಮಗೆ ಅನುಕೂಲ ಆಗಿದೆ, ಎಲ್ಲದರಿಂದನೂ ಸೌಕರ್ಯ ಆಗಿದೆ. ನಾವು ಹೈನುಗಾರಿಕೆ ಸಾಕೋದ್ರಲ್ಲಿ ನಮ್ಮ ಹಸುಗೆ ಅಂದ್ರೆ ಎಲ್ಲದರಿಂದನೂ ಪ್ರೈಸ್ ತಗೊಂಡೇವಿ. ಹಸುಗಳು ಮಾತ್ರ ಒಂದಕ್ಕಂತ ಒಂದು ಚೆನ್ನಾಗಿದೆ. ಹಸು ಮಾತ್ರ ಬರೀ ಹೆಣ್ಗರುದೇ ಆಗುತ್ತೆ ನಮ್ಮದು. ಎಲ್ಲ HF ಹಸು ನಮ್ಮವು. ಒಂದು ಹಸುನ 90,000 ಗಂಟಲೆ ಕೊಟ್ಟಿದ್ದೇವೆ ನಾವು ಮನೆಯಿಂದನೇ ಖರೀದಿ ಮಾಡಿ. ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಟಿವಿಗೆ ಆದರದ ಸುಸ್ವಾಗತವನ್ನು ಬಯಸ್ತಾ, ಇವತ್ತು ಇಟಗೇಹಳ್ಳಿ ಗ್ರಾಮಕ್ಕೆ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡಕ್ಕೆ ಇವತ್ತು ಸಹಕಾರ ಟಿವಿಯವರು ಬಂದಿರತಕ್ಕಂಥದ್ದು ಸ್ವಾಗತಾರ್ಹ. ಈ ಒಂದು ಸಹಕಾರ ಸಂಘ 1985ರಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅಂದಿನ ಈ ಒಂದು ಗ್ರಾಮದ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಇಟಗೇಹಳ್ಳಿ ಶಿವಾನಂದಪ್ಪ ಅಂತಲೇ ಹೆಸರು ಪಡೆದಿರ್ತಕ್ಕಂಥವರು. ಅವರ ನೇತೃತ್ವದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಹಕಾರ ಸಂಘ, ಅವರು ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಹಾಲು ಒಕ್ಕೂಟದ ನಿರ್ದೇಶಕರಾಗಿಯೂ ಸಹಿತ ಒಂದು ಅವಧಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಅವರು ಸಹಿತ ಅಧ್ಯಕ್ಷರ ಈಗಾಗಲೇ 22-23 ಜನ ಈ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಡಳಿತ ಮಂಡಳಿಯ ಈ ಒಂದು ಎಲ್ಲ ನಿರ್ದೇಶಕರು, ಈಗ ಅಧ್ಯಕ್ಷರು ಸುರೇಶ್ ಅವರಿದ್ದಾರೆ, ಕಾರ್ಯದರ್ಶಿಯಾಗಿ ಲಕ್ಷ್ಮಣರವರು ಸಾಕಷ್ಟು ದಿವಸದಿಂದ ಇಲ್ಲಿ ಕಾರ್ಯದರ್ಶಿಯಾಗಿ ನಿರ್ವಹಿಸಿದ್ದಾರೆ. ನಮ್ಮ ಪಕ್ಕಕ್ಕೆ ಮುದ್ನಳ್ಳಿಯ ಸಂಗಪ್ಪನವರು ರೈತ ಮುಖಂಡರಾಗಿರ್ತಕ್ಕಂಥವರು, ಮತ್ತು ಈ ಒಂದು ಇಟಗಳ್ಳಿಯ ಗ್ರಾಮದ ಮುಖಂಡರುಗಳೆಲ್ಲರೂ ಸಹಿತ ಈ ಸಮಗ್ರದಲ್ಲಿ ಸೇರ್ತಕ್ಕಂಥದ್ದು. ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತಕ್ಕಂಥದ್ದು ಏನಿದೆಯಲ್ಲ, ಇಡೀ ರಾಜ್ಯಾದ್ಯಂತ ಹೈನುಗಾರಿಕೆಗೆ ಇವತ್ತು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಇವತ್ತು ರಾಷ್ಟ್ರಾದ್ಯಂತ, ಇವತ್ತು ಗುಜರಾತ್ನಲ್ಲಿ ಆನಂದ್ ಅಂತಕ್ಕಂಥದ್ದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ, ಅಲ್ಲಿ ಗುಜರಾತ್ನಲ್ಲಿ ಹೆಚ್ಚಿನ ಹಾಲು ಉತ್ಪಾದಕರೇ ಸ್ಥಾಪನೆ ಆಗಿರ್ತಕ್ಕಂಥದ್ದು. ವರ್ಗೀಸ್ ಕುರಿಯನ್ ಅವರು ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಇಡೀ ರಾಷ್ಟ್ರಾದ್ಯಂತ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಪ್ರತಿಯೊಂದು ಗ್ರಾಮಗಳಲ್ಲಿ ಇದ್ದಾವೆ. ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ 225 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನೋಂದಣಿಯಾಗಿದ್ದಾವೆ, ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಈ ಇಟಗೇಹಳ್ಳಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ 85ರಲ್ಲೇ ಪ್ರಥಮವಾಗಿ ಕೆಲವೇ ಸಹಕಾರ ಸಂಘಗಳು ಸ್ಥಾಪನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಡೆ ಭಾಗದಲ್ಲಿ ಕಾಗಿನಲ್ಲಿ, ಇಟಗಳ್ಳಿ, ಚುಚ್ಚುಗುಂಡಿ, ಸುಣ್ಣದಕೊಪ್ಪ ಈ ಒಂದು ಸಹಕಾರ ಸಂಘಗಳು ಕೆಲವೊಂದು ಈ ಶಿಕಾರಿಪುರ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಅಂಬರಗೊಪ್ಪ ಅಂತಕ್ಕಂಥ ಸಹಕಾರ ಸಂಘಗಳು. ಆ ನಿಟ್ಟಿನಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹಿತ ಹಾಲು ಉತ್ಪಾದಕ ಸಹಕಾರ ಸಂಘಗಳು
ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇವತ್ತೇನು ಸರ್ಕಾರ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆದಮೇಲೆ ಇವತ್ತು ರೈತರಿಗೆ ಕೃಷಿಯಲ್ಲಿ ಅಂದರೆ ಭತ್ತ ಬಿಟ್ಟರೆ ಇವತ್ತು ಹೈನುಗಾರಿಕೆಯೇ ಉಪಕಸಬು. ಆ ಹೈನುಗಾರಿಕೆಯಲ್ಲಿ ಇವತ್ತು ಪ್ರತಿಯೊಂದು ಬೇಗನೆ ಹಣ ಸಿಗುತ್ತೆ ರೈತರಿಗೆ ಅಂತಂದರೆ ಹೈನುಗಾರಿಕೆ. ಇವತ್ತು ಏನು ಹಾಲು ಹಾಕ್ತಾರಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಪ್ರತಿಯೊಂದು ವಾರಕ್ಕೂ ಸಹಿತ 10 ದಿವಸಕ್ಕೊಂದು ಸಾರಿ ಇವರಿಗೆ ಬಟಾವಣಿ ಅವ್ರು ನೇರವಾಗಿ ಅವರ ಅಕೌಂಟಿಗೆ ವರ್ಗಾವಣೆ ಆಗುವಂಥ ರೀತಿಯಲ್ಲಿ ಇವತ್ತು ಇದಾಗಿದೆ. ಆ ರೀತಿಯಲ್ಲಿ ಇವತ್ತು ಇಟಗಳ್ಳಿ ಗ್ರಾಮ ಇವತ್ತು ರೈತರ ನಾವು ಪ್ರತಿಯೊಬ್ಬರೂ ರೈತರ ಕುಟುಂಬದವರೇ ಇಲ್ಲಿರ್ತಕ್ಕಂಥವ್ರು. ಇಟಗಳ್ಳಿ ಗ್ರಾಮದಲ್ಲಿ ಹೈನುಗಾರಿಕೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹಿತ ಹೈನುಗಾರಿಕೆ ಉತ್ತೇಜನ ಕೊಟ್ಟಿರ್ತಕ್ಕಂಥದ್ದು. ಮೊದಲು 50 ಲೀಟ್ರಿಂದ ಪ್ರಾರಂಭವಾಗಿರ್ತಕ್ಕಂಥ ನನಗೆ ಗೊತ್ತಿದ್ದ ಹಾಗೆ ಈಗಾಗಲೇ 500-1000 ಲೀಟ್ರ್ವರೆಗೂ ಸಹಿತ ಈ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಹಾಲು ಉತ್ಪಾದನೆ ಆಗ್ತಾಯಿದೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ರೈತರಿಗೆ ಅದೇ ಒಂದು ಕಸಬು. ಯಾಕೆಂದರೆ ಬೆಳಗ್ಗೆ ಜಾನುವಾರುಗಳನ್ನು ಸಾಕುವುದು, ಜಾನುವಾರುಗಳನ್ನು ನೋಡ್ಕೊಳ್ತಕ್ಕಂಥದ್ದೇ ರೈತರ ಕಸಬು. ಆ ನಿಟ್ಟಿನಲ್ಲಿ ಇವತ್ತು ಇಟಗಳ್ಳಿ ಗ್ರಾಮ ಎಲ್ಲ ರೀತಿಯಲ್ಲೂ ಸಹಿತ ಒಂದು ಉತ್ಪಾದನೆ ಮಾಡಿದೆ. ಮೊದಲು ಒಂದು ಸಾರಿ ನನಗೆ ಗೊತ್ತಿದ್ದ ಹಾಗೆ ಇಲ್ಲಿ ತಂಬಾಕು ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾಯಿದ್ರು. ತಂಬಾಕು ಬೆಳೆ ಈಗ ನಿಂತೋಗಿದೆ. ಈಗ ಅಡಿಕೆ ಮತ್ತು ಹೈನುಗಾರಿಕೆ ಮತ್ತು ಭತ್ತ ಎಲ್ಲ ದ್ವಿದಳ ಧಾನ್ಯಗಳನ್ನು ಸಹಿತ ಇಲ್ಲಿ ಬೆಳೀತಕ್ಕಂಥ ಈ ಗ್ರಾಮದಲ್ಲಿ ಸುಮಾರು ಈಗಾಗಲೇ 1,000 ಜನದಷ್ಟು ಜನಸಂಖ್ಯೆ ಇರತಕ್ಕಂಥ ಗ್ರಾಮ. ಇವತ್ತು ಇಟಗಳ್ಳಿ ಪಕ್ಕದಲ್ಲಿ ಇಟಗಳ್ಳಿ ತಾಂಡ ಇದೆ. ಇಲ್ಲಿ ಎಲ್ಲ ವರ್ಗದ ಜನಾಂಗರು ಸಹಿತ ಇಲ್ಲಿ ರೈತ ಕಸುಬಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಏನಿದೆ ಇದು 225 ಸಹಕಾರ ಸಂಘದಲ್ಲಿ ಇದು ಉತ್ತಮ ಸಹಕಾರ ಸಂಘ ಅಂತಕ್ಕಂಥದ್ದು ಸಹಿತ ಒಂದು ಸರಿ ಪ್ರಶಸ್ತಿಯನ್ನು ಸಹಿತ ಪಡೆದಿದೆ. ಕಾರ್ಯದರ್ಶಿಯವರಿಗೂ ಸಹಿತ ಉತ್ತಮ ಸಹಕಾರಿಗಳು ಅಂತಂದೇಳಿ ಒಂದು ನೌಕರರು ಅಂತಂದೇಳಿ ಪ್ರಶಸ್ತಿಯನ್ನು ಸಹಿತ ಪಡೆದಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮಗಳಿದ್ದರೂ ಸಹಿತ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಇವತ್ತು ಸರ್ಕಾರ ಕೊಟ್ಟಿರ್ಬೋದು, ಸಂಘ ಸಂಸ್ಥೆಗಳು ಕರೆ ಕೊಟ್ಟಿರ್ಬೋದು, ಆ ಎಲ್ಲ ಕರೆಗಳಿಗೂ ಸಹಿತ ಭಾಗಿಯಾಗುವಂಥ ನಿಟ್ಟಿನಲ್ಲಿ ಈ ಸಂಘದ ಆಡಳಿತ ಮಂಡಳಿಯವರು ಪ್ರೋತ್ಸಾಹ ನೀಡ್ತಾರೆ, ಬೆಂಬಲವನ್ನು ಸಹಿತ ಕೊಡ್ತಾರೆ. ಇವತ್ತು ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಮ್ಮ ನೆಚ್ಚಿನ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಸಂಘದಲ್ಲಿ ಕಟ್ಟಡಕ್ಕೂ ಸಹಿತ ಅನುದಾನವನ್ನು ಕೊಟ್ಟರು. ಮತ್ತು ಆ ರೀತಿಯಲ್ಲಿ ನಂತರದಲ್ಲಿ ರಾಘವೇಂದ್ರ ಅವರು ಸಹಿತ ಸಾಕಷ್ಟು ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗ ಶಾಸಕರಾಗಿ ವಿಜೇಂದ್ರ ಅವರಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹಿತ ಅವರ ಒಡನಾಡಿಗಳಾಗಿರೋದ್ರಿಂದ ಎಲ್ಲ ರೈತ ವರ್ಗದವರಿಗೂ ಸಹಿತ ಅವರು ಇಲ್ಲಿ ಇಟಗಳ್ಳಿ ಗ್ರಾಮಕ್ಕೆ ಬಂದು ಹೋಗುವಂಥ ರೀತಿಯಲ್ಲಿದ್ದಾರೆ. ಇವತ್ತು ಸಹಕಾರ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ರೈತರ ವರ್ಗದಲ್ಲಿರ್ಬೋದು, ಇಟಗಳ್ಳಿ ಗ್ರಾಮದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಮುಂದಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈ ಇದುವರೆಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಒಂದು ಸಹಕಾರ ಟಿ ಅವರಿಗೂ, ಇಟಗಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಆಡಳಿತ ಮಂಡಳಿಯ ವರ್ಗದವ್ರಿಗೂ ಸಹಿತ ಒಂದ್ಸಿಂದ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ನೋಡಿದ್ರಲ್ಲ ಆತ್ಮೀಯ ಸಹಕಾರಿ ಬಂಧುಗಳೇ, ಶಿಕಾರಿಪುರ ತಾಲೂಕಿನ ಇಟ್ಟಿಗೆಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಅಭಿವೃದ್ಧಿ ಪಥವನ್ನು. ಇದು ಇಂದಿನ ವಿಶೇಷ. ನೋಡ್ತಾ ಇರಿ ಸಹಕಾರಿ ಟಿವಿ, ಮೊದಲು ಮಾನವನಾಗು. ನಮಸ್ಕಾರ.